ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಸ್ವಾಗತ. ಶಿಕ್ಷಕ ಆಕಾಂಕ್ಷಿಗಳಿಗೆ ಶಿಕ್ಷಕರ ನೇಮಕಾತಿ ಕುರಿತು ಒಂದು ಲೇಟೆಸ್ಟ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆಯವರೆಗೂ ವಾಚ್ ಮಾಡಿ. ಅದರ ಜೊತೆಗೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಬರುವ ಶಿಕ್ಷಕರ ನೇಮಕಾತಿ ಕುರಿತಂತೆ ಎಲ್ಲ ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನು ತಮ್ಮೊಂದಿಗೆ ಶೇರ್ ಮಾಡಲಾಗುವುದು. ಶಿಕ್ಷಕ ಆಕಾಂಕ್ಷಿಗಳು ಈಗರ್ಲಿ ವೇಟ್ ಮಾಡ್ತಾ ಇರೋದು PST, GPSTR ಮತ್ತು HSTR ನೋಟಿಫಿಕೇಷನ್ ಅಧಿಸೂಚನೆ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಬಹಳ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ನಿನ್ನೆ ಅಷ್ಟೇ ಬಂದಿರೋ ಮಾಹಿತಿಯ ಪ್ರಕಾರ ಏನಿದೆ ಶಿಕ್ಷಕರ ನೇಮಕಾತಿ ಕುರಿತು ಅಂತ ನೋಡ್ತಾ ಬರೋಕ್ಕಿಂತ ಮುಂಚೆ ಇನ್ನೊಂದು ಇನ್ಫಾರ್ಮೇಷನ್ ನೋಡ್ತಿರ್ಬೋದು ನೀವು. ರಾಜ್ಯದ ಶಿಕ್ಷಕರು ಉಪನ್ಯಾಸಕರಿಗೆ ಗುಡ್ ನ್ಯೂಸ್, 4,000 ಬೋಧಕರಿಗೆ ಬಡ್ತಿ ಭಾಗ್ಯ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಇದೆ. ಪ್ರಮೋಷನ್ ಕೊಡ್ತಾ ಇದ್ದಾರೆ. ದಟ್ ಮೀನ್ಸ್ ಆ ಎಲ್ಲ ಶಾಲೆಗಳಲ್ಲಿ ಈಗ ವೇಕೆನ್ಸಿಗಳು ಕ್ರಿಯೇಟ್ ಆಗುತ್ತೆ ಪ್ರಮೋಷನ್ ಕೊಟ್ಟಿದ ಮೇಲೆ. ಸೊ ಹಾಗಾಗಿ ಪ್ರಮೋಷನ್ ಕೊಟ್ಟಿದ ನಂತರ ವೇಕೆನ್ಸಿ ಏನು ಕ್ರಿಯೇಟ್ ಆಗುತ್ತೆ ಅಲ್ಲಿ ಶಿಕ್ಷಕರ ಕೊರತೆ ಉಂಟಾಗುತ್ತೆ. ಸೊ ಮುಂಬರುವ ಅಕಾಡೆಮಿಕ್ ಇಯರ್ ವೇಳೆಗೆ ಶಿಕ್ಷಕರ ನೇಮಕಾತಿ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಏನು ಮಾಹಿತಿಯನ್ನು ನೀಡಿದ್ದಾರೆ ಶಿಕ್ಷಣ ಸಚಿವರು. ಮೋಸ್ಟ್ ಪ್ರೊಬಬ್ಲಿ ಆ ಕಾರಣದಿಂದಾಗಿ ಈಗ ಮುಂಬಡ್ತಿಯನ್ನು ನೀಡ್ತಾ ಇದ್ದಾರೆ ಶಿಕ್ಷಕರಿಗೆ ಮತ್ತು PU ಲೆಕ್ಚರರ್ಗೆ. ಸೊ ಮುಂಬಡ್ತಿ ನೀಡ್ತಾ ಇರುವ ಕಾರಣದಿಂದ ಶಿಕ್ಷಕರ ಕೊರತೆ ಆಗುವುದು ಸಹಜ. ಸೊ ಹಾಗಾಗಿ ಮೇ ಬಿ ಈಗ C&R ರೂಲ್ ಬಂದಾಗಿದೆ. PST ಮತ್ತು GPSTR ಹೇಗೆಲ್ಲ ಬ್ಯಾಕಪ್ ಸ್ಕೋರನ್ನು ಕನ್ಸಿಡರ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೇನು ಈಗ ಶಿಕ್ಷಣ ಇಲಾಖೆ ಸಿದ್ಧತೆ ಕೂಡ ಮಾಡಿಕೊಂಡಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆಗಳು ನಡೀತಾ ಇವೆ ಶಿಕ್ಷಕರ ನೇಮಕಾತಿಗೆ. ಸೊ ಹಾಗಾಗಿ ಐ ಥಿಂಕ್ ಮೋಸ್ಟ್ ಪ್ರೊಬಾಬ್ಲಿ ಅಧಿಸೂಚನೆ ಆದಷ್ಟು ಮುಂದಿನ ತಿಂಗಳವರೆಗೆ ಬರಬಹುದು ಅನ್ನೋದು ಒಂದು ಹೋಪ್ ಇದೆ. ಸೊ ನೇಮಕಾತಿ ಕುರಿತು ಆದಷ್ಟು ಬೇಗ ಅಧಿಸೂಚನೆ ಪ್ರಕಟವಾಗಲಿ. ಮತ್ತು ಯಾವುದಾದರೂ ಲೇಟೆಸ್ಟ್ ಅಪ್ಡೇಟ್ ಬಂದಿದ್ದಲ್ಲಿ ತಮ್ಮೊಂದಿಗೆ ಶೇರ್ ಮಾಡಲಾಗುವುದು. ಥ್ಯಾಂಕ್ ಯು ಫ್ರೆಂಡ್ಸ್.